ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳಿಗದು ಇಷ್ಟ ಇಲ್ಲ, ಹಾಗಾಗಿ ಫೋರ್ಸ್ ಮಾಡೋದು ಬೇಡ. ಅವಳಿಗೆ ಹೇಗೆ ಕಂಫರ್ಟಬಲೋ ಹಾಗೆ ಇದೆ. ಸರಿ, ನನಗೆ ಗೊತ್ತಿರಲಿಲ್ಲ. ಇವಳು ಯಾಕೆ ತಲೆ ಬಾಚ್ಕೊಳ್ಳಲ್ಲ ಅಂತ ದೇವಿಯವ್ರ ಹತ್ರ ಒಂದ್ಸಲ ಕೇಳ್ತೀನಿ. ಅವರು ಅಮ್ಮನೇ ಅಲ್ವಾ, ಅವ್ರೇನಾದ್ರೂ ಒಂದು ಪರಿಹಾರ ಹೇಳ್ತಾರೆ. ಈಗ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸ್ವಲ್ಪ ನಾರ್ಮಲ್ ಅಂತ ಅನಿಸ್ತಿದ್ದ ಹಾಗೆ ಇಂಥದ್ದು ಏನೋ ಒಂದು ಹೇಳಿ ತಲೆ ನೆಟ್ಟಿಗಿಲ್ಲ ಅಂತ ಪ್ರೂವ್ ಮಾಡಿಬಿಡ್ತಾಳೆ. ಈಗ ನೋಡಿದ್ರೆ ದೇವಿ ದೇವಿ ಅಂತಿದ್ದಾಳೆ. ಒಳ್ಳೆ ಲೂಸ್ ಸವಾಸ. ಪುಟ್ ಮೇಡಮ್, ಇನ್ಮೇಲೆ ಹಿಂಗೆ ತಲೆ ಬಾಚ್ಕೊ ಅಂತ ನಾನು ಅಯ್ಯೋ ಬಾಸು, ಈ ಗ್ಲಾಸ್ಗೆ ಬುದ್ಧಿನೇ ಇಲ್ಲ. ಕಾಲ್ ಬೇರೆ ಜಾರೋಯ್ತು. ಬೇಕಂತ ಚೆಲ್ಲಿಲ್ಲ ಬಾಸು. ಬಾಸು, ನಿಮ್ ಕೋಟು ಮೊದ್ಲಿನ ತರ ಪಳಪಳ ಅಂತ ಹೊಳೆಯೋ ತರ ಮಾಡ್ತೀನಿ. ಆ ಜವಾಬ್ದಾರಿ ನಂದು. ಬಾಸು, ಚೂರೇ ಚೂರು ಹಾಲು ಚೆಲ್ಲಿದೆ. ನೀವೇನೇ ಯೋಚನೆ ಮಾಡ್ಬಿಡಿ. ಅಕಸ್ಮಾತ್ ಕಲೆ ಉಳ್ಕೊಂಡ್ರೆ ಹೊಸ ಡಿಸೈನ್ ತರ ಕಾಣುತ್ತೆ ಅಲ್ವಾ? ಮಾಯಾ, ಶರತ್, ನೀವೂನು ಮಾಯಾ ಏನ್ ಮಾಡ್ತಾ ಇದೀಯಾ? ಅಲ್ಲ, ಈ ದುರ್ಗಾ ಇಲ್ಲಿಗೆ ಹೇಗ್ ಬಂದ್ಲು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಲ್ಲ, ಅವತ್ತು ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡದಾಗಿ ಮಾತಾಡ್ದೆ, ಇವಾಗ ಏನಾಯ್ತು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಓ, ನನ್ ಮಾತ್ ನಿಜ ಅಂತ ಪ್ರೂವ್ ಮಾಡಕ್ ಬಂದಿದ್ಯಾ? ನೋಡಿ, ನಿಮಗೆ ಅವತ್ತೇ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಇವಾಗ್ಲೂ ಅಷ್ಟೇ, ಮಾತು ಮಿತಿ ಮೀರದೆ ಇದ್ರೇನೆ ಒಳ್ಳೇದು. ಅಷ್ಟಕ್ಕೂ ನಾನು ಇಲ್ಲಿಗೆ ಬರೋವರೆಗೂ ಇದು ಬಾಸ್ ಮನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಓ, ಗೊತ್ತಿರ್ಲಿಲ್ವಾ? ಇವಾಗ ಗೊತ್ತಾಯ್ತಲ್ಲ. ನಡಿ ಇಲ್ಲಿಂದ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಮಾಯಾ ಪ್ಲೀಸ್ ಸ್ಟಾಪ್ ಇಟ್. ಯಾಕೆ ಇದಕ್ಕೆಲ್ಲ ಗಲಾಟೆ ಮಾಡ್ತಾ ಇದೀಯಾ? ಶರತ್, ದುರ್ಗಾ ಇಲ್ಲಿರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನ್ಗೆ ಅವಳಂದ್ರೆ ಇಷ್ಟ ಇಲ್ಲ. ಅದಕ್ಕೇನಿವಾಗ? ದುರ್ಗನ ಅಪಾಯಿಂಟ್ ಮಾಡಿರೋದು ನಾನು. ಇದು ನನ್ನ ಮನೆ. ನಮ್ಮ ಮನೆಯವ್ರಿಗೆ ಒಳ್ಳೇದಾಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.